ಇದೀಗ ಸಂಪುಟ ರಚನೆ ಯಾವಾಗ ಆಯ್ತೋ ಆಗಿಂದನೂ ಕೂಡ ವಿಪಕ್ಷಗಳು ತರಾಟೆಗೆ ತೆಗೆದುಕೊಂಡಂತಹ ವಿಚಾರ ಅಂತ ಅಂದ್ರೆ ವಿಪಕ್ಷಗಳು ವಿರೋಧ ಮಾಡ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಬಿ ನಾಗೇಂದ್ರಗೆ ಯಾಕೆ ಸಚಿವಗಿರಿಯನ್ನ ಕೊಟ್ರು ಅನ್ನುವಂಥದ್ದು. ಯಾಕಂದ್ರೆ ಒಂದ್ ಕಡೆ ಅವ್ರ ಮೇಲೆ ಕೇಸ್ ಇದೆ, ಏನು ವಾಲ್ಮೀಕಿ ಹಗರಣ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇದೆ. ಹಾಗಾಗಿ ಯಾವ ರೀತಿಯಾಗಿ ಯಾವ ಒಂದು ಪುರುಷಾರ್ಥಕ್ಕೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ರು ಅನ್ನೊಂದು ಮತ್ತೊಂದು ಕಡೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಇದೀಗ ಬಿ ನಾಗೇಂದ್ರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಒಂದೆಡೆ ಸದನದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಂತ ವಿಪಕ್ಷಗಳು ಈಗ ಸಚಿವ ಬಿ ನಾಗೇಂದ್ರಗೆ ಸಿಬಿಐ ಸಂಕಷ್ಟ ಎದುರಾಗಿದೆ. ಈಗಾಗಲೇ ಒಂದು ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಏನಂತ ಅಂದ್ರೆ ಈಗ ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿರುವಂತಹ ಬಿ ನಾಗೇಂದ್ರ, ಸಚಿವ ಬಿ ನಾಗೇಂದ್ರಗೆ ಮತ್ತೊಂದು ಸಂಕಷ್ಟ. ಒಂದೆಡೆ ಸದನದಲ್ಲಿ ಬಿಜೆಪಿ ಪ್ರತಿಭಟನೆ, ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದ ವಿಪಕ್ಷಗಳು. ಈಗ ಸಚಿವ ಬಿ ನಾಗೇಂದ್ರಗೆ ಸಿಬಿಐ ಸಂಕಷ್ಟ ಎದುರಾಗಿದೆ. ಸಿಬಿಐ ಕುಣಿಕೆಯಲ್ಲಿ ಸಿಕ್ಕಿಬೀಳ್ತಾರ ಸಚಿವ ಬಿ ನಾಗೇಂದ್ರಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸದನದಲ್ಲಿ ಬಿಜೆಪಿಯ ಪ್ರತಿಭಟನೆ ಒಂದ್ ಕಡೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂತ ಪಟ್ಟಣ ಹಿಡಿದಿದ್ದಾರೆ ವಿಪಕ್ಷಗಳು. ಇಲ್ಲಿ ಮತ್ತೊಂದೆಡೆ ಸಿಬಿಐ ಕುಣಿಕೆಯಲ್ಲಿ ಸಿಕ್ಕಿ ಬೀಳ್ತಾರ ಸಚಿವ ಬಿ ನಾಗೇಂದ್ರ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇದೆ. ಕೋರ್ಟ್ ಏನ್ ಹೇಳಿತ್ತು? ಷರತ್ತುಬದ್ಧ ಜಾಮೀನಿನ ಮೇಲೆ ಹೊರಗಿಡುವಂತ ಬಿ ನಾಗೇಂದ್ರ ಇತ್ತೀಚೆಗಷ್ಟೇ ಎಲ್ಲೆಡೆ ಕೂಡ ಓಡಾಟವನ್ನ ನಡೆಸಬಹುದು. ಈಗ ನೋಡಿ, ಕೋರ್ಟ್ನ ಅನುಮತಿ ಇಲ್ಲದೆ ಬೇರೆ ದೇಶಕ್ಕೆ ಹೋಗುವಂತಿಲ್ಲ, ಬೇರೆ ಕಡೆ ಓಡಾಟವನ್ನು ನಡೆಸುವಂತಿಲ್ಲ. ಬಟ್ ಇತ್ತೀಚೆಗೆ ಕೋರ್ಟ್ ಅದಕ್ಕೂ ಕೂಡ ಆದೇಶವನ್ನ ಕೊಡುತ್ತೆ. ಬಟ್ ಎಲ್ಲಾದ್ರೂ ಹೋಗೋಕ್ಕಿಂತ ಮುನ್ನ ಕೋರ್ಟ್ಗೆ ತಿಳಿಸ್ಬೇಕು ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು. ಬಟ್ ಇದೀಗ ಇಡಿ ತನಿಖೆಗೂ ಕೂಡ ಹಾಜರಾಗಬೇಕು. ಯಾವಾಗ ಇಡಿ ತನಿಖೆಗೆ ಅಂತ ಕರೆಯುತ್ತೆ ಆ ಸಂದರ್ಭದಲ್ಲೂ ಕೂಡ ನೀವು ಹಾಜರಿರಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ಹೇಳಿತ್ತು. ಬಟ್ ಅದ್ರ ಜೊತೆಗೆ ಬಿಜೆಪಿಯಿಂದ ಕೂಡ ಒಂದ್ ಕಡೆ ಸಾಲು ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಧರಣಿ ನಡೀತಾ ಇದೆ, ದಿನಕ್ಕೊಂದು ಜಿಲ್ಲೆಯಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಇದೀಗ ಸದನದಲ್ಲೂ ಕೂಡ ಕೇಳಿ ಬಂತ ಪಟ್ಟು ಏನಂತ ಅಂದ್ರೆ ಬಿ ನಾಗೇಂದ್ರ ರಾಜೀನಾಮೆ ಆಗಬೇಕು ಅನ್ನೋದು. ಇವೆಲ್ಲದರ ನಡುವೆ ಸಿಬಿಐ ಸಂಕಷ್ಟ ಕೂಡ ಇದೀಗ ಸಚಿವ ಬಿ ನಾಗೇಂದ್ರಗೆ ಒದಗಿದೆ. ಒಂದ್ ಕಡೆ ನೋಡಿ, ವಿಪಕ್ಷಗಳ ಹಠ ಏನಪ್ಪಾ ಅಂತ ಅಂದ್ರೆ ಕೇಸ್ ಇದೆ ರೀ ಅವ್ರ ಮೇಲೆ, ನೀವ್ ಹೇಗೆ ಏನು 187 ಕೋಟಿ ಹಗರಣ, ಅದರಲ್ಲಿ ವಾಲ್ಮೀಕಿ ಹಣ ಏನ್ ಹಗರಣ ಆಗಿದೆಯಲ್ಲ ಅದರಲ್ಲಿ ಆ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಅಂತವ್ರಿಗೆ ಹೇಗೆ ನೀವು ಸಚಿವ ಸ್ಥಾನವನ್ನ ಕೊಡ್ತೀರಿ? ಭ್ರಷ್ಟಾಚಾರಿ ಅನ್ನುವಂತ ಪಟ್ಟಿಯನ್ನ ಕಟ್ಕೊಂಡಿದ್ದಾರೆ ಅವರು. ಅಂತವ್ರಿಗೆ ಹೇಗೆ ನೀವು ಸಚಿವ ಸ್ಥಾನವನ್ನ ಕೊಡ್ತೀರಿ? ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಮಾಡಲ್ಲ ಅನ್ನೋದು ಏನ್ ಗ್ಯಾರಂಟಿ? ಅವರು ಯಾವ ಕಾರಣಕ್ಕೆ ನೀವು ಬಿ ನಾಗೇಂದ್ರಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ದೀರಿ ಅನ್ನೋದು ಈ ಒಂದು ವಿಪಕ್ಷಗಳ ಪಟ್ಟು. ಹಾಗಾಗಿ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ಸದನದಲ್ಲಿ ಕೇಳಿ ಬರ್ತಾ ಇರುವಂತ ವಿಚಾರ. ಬಟ್ ವಿಪಕ್ಷ ಸರ್ಕಾರ ಏನ್ ಹೇಳುತ್ತೆ? ಯಾಕೆ ನಿಮ್ಮ ಮೇಲೆ ಯಾವುದು ಕೇಸ್ ಇಲ್ವಾ? ಬಿಜೆಪಿಯಲ್ಲೂ ಯಾರು ಯಾವ ಕೇಸ್ ಮೇಲೆ ಅಲ್ಲಿ ಭಾಗಿಯಾಗಿಲ್ವಾ? ಇವೆಲ್ಲವೂ ಕೂಡ ಒಂದೊಂದಾದಂತ ಹೇಳಿಕೆಗಳು ಬರ್ತಾ ಇದೆ. ಬಟ್ ಇದೀಗ ಸಿಬಿಐ ಕುಣಿಕೆಯಲ್ಲಿ ಸಿಕ್ಕಿ ಬೀಳ್ತಾರ ಸಚಿವ ಅಂತ ಅಂದ್ರೆ ಏನ್ ಸಂಕಷ್ಟ ಒದಗಿ ಬಂದಿದೆ ಬಿ ನಾಗೇಂದ್ರಗೆ. ಸಚಿವ ನಾಗೇಂದ್ರಗೆ ಪ್ರಾಸಿಕ್ಯೂಷನ್ ಕಂಟಕ. ಇದೀಗ ರಾಜ್ಯಪಾಲರಿಗೆ ಪತ್ರ ಬರೆದ ಸಿಬಿಐ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಸಿಬಿಐನಿಂದ ಪತ್ರ. ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ರಾಜ್ಯಪಾಲರ ಅನುಮತಿ ಅಗತ್ಯ ಇದೆ. ಇದರಲ್ಲಿ ಅನುಮತಿ ಇಲ್ಲದೆ ಆರೋಪ ಪಟ್ಟಿಯನ್ನ ಪರಿಗಣಿಸದಂತ ಕೋರ್ಟ್, ಸಂಪುಟ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬಹುದು ಇದರಲ್ಲಿ. ಬಟ್ ಸಂಪುಟ ನಿರಾಕರಿಸಿದ್ರೆ ರಾಜ್ಯಪಾಲರಿಗೆ ವಿವೇಚನಾಧಿಕಾರ. ರಾಜ್ಯಪಾಲರು ಅನುಮತಿ ನೀಡಿದ್ರೆ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ನಾಗೇಂದ್ರಗಿದೆ ರಾಜ್ಯಪಾಲರ ಅನುಮತಿ ಪ್ರಶ್ನಿಸುವಂತಹ ಅಧಿಕಾರ. ಸಚಿವ ಸಂಪುಟ ಸಲಹೆ ಪಡೆಯದಿಲ್ಲವೆಂದು ಪ್ರಶ್ನಿಸಬಹುದು. ಇದೀಗ ರಾಜ್ಯಪಾಲರ ನಡೆಯುತ್ತ ರಾಜಕಾರಣದ ಚಿತ್ತ ಇದೆ.
ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡುವಂತಹ ಅಧಿಕಾರ ಗವರ್ನರ್ಗೆ ಇದೆಯಾ ಅಂತ ನೋಡಿದಾಗ ಎಸ್, ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನೇ ನೋಡೋದಾದ್ರೆ, ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 19 ಅಡಿಯಲ್ಲಿ ರಾಜ್ಯಪಾಲರ ಅನುಮತಿ ಅಗತ್ಯವಾಗಿರುತ್ತೆ. ಇದರಲ್ಲಿ ಒಂದು ವೇಳೆ ಅನುಮತಿ ಇಲ್ಲದೆ ಆರೋಪ ಪಟ್ಟಿಯನ್ನ ಕೋರ್ಟ್ ಪರಿಗಣಿಸುವುದಿಲ್ಲ. ಸಿಎಂ ವಿರುದ್ಧದ ಕೇಸ್ ಆಗಿದ್ರೆ ರಾಜ್ಯಪಾಲರೇ ಅನುಮತಿ ಕೊಡಬಹುದು. ಆದ್ರೆ ಸಚಿವರ ವಿರುದ್ಧದ ಪ್ರಾಸಿಕ್ಯೂಷನ್ ಅನುಮತಿಗೆ ಸಂಪುಟದ ಸಲಹೆ ನೀಡಬಹುದು. ಒಂದು ವೇಳೆ ಸಂಪುಟ ಅನುಮತಿಯನ್ನ ನಿರಾಕರಿಸಿದ್ರೆ ರಾಜ್ಯಪಾಲರಿಗೆ ವಿವೇಚನಾಧಿಕಾರವಿದೆ ಅನ್ನೋದು ಕೂಡ ದಾಖಲೆ ಪರಿಗಣಿಸಿ ರಾಜ್ಯಪಾಲರೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ಅನ್ನುವಂಥದ್ದು ಇಲ್ಲಿ ಕಾನೂನಿನ ಅಡಿಯಲ್ಲಿ ತೋರಿಸ್ಕೊಡುತ್ತೆ. ರಾಜ್ಯಪಾಲರ ಅನುಮತಿ ನೀಡಿದ್ರೆ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ಆರಂಭವಾಗುತ್ತೆ. ಇನ್ನು ರಾಜ್ಯಪಾಲರು ವಿವೇಚನೆ ಬಳಸಿ ಅನುಮತಿ ನೀಡಿದ್ರೆ ನಾಗೇಂದ್ರ ಪ್ರಶ್ನಿಸಬಹುದು. ಸಚಿವ ಸಂಪುಟಕ್ಕೆ ಸಲಹೆ ಪಡೆದಿಲ್ಲವೆಂದು ಕೋರ್ಟ್ನಲ್ಲಿ ನಾಗೇಂದ್ರ ಪ್ರಶ್ನಿಸಬಹುದು ಅನ್ನುವಂಥದ್ದು. ಅಂದ್ರೆ ಹಕ್ಕೇನಿದೆ ನಾಗೇಂದ್ರಗೆ ಈ ಕೇಸಲ್ಲಿ ಅಂತ ನೋಡಿದಾಗ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮಾತನಾಡಬಹುದು, ಪ್ರಶ್ನೆ ಮಾಡಬಹುದು ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ಕೊಡಲಾಗುತ್ತೆ. ಅಂದರೆ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ವನಿತಾ, ಇಷ್ಟೊತ್ತಿಗೆ ಆಗಿದ್ದಿದ್ರೆ ಕಾಂಗ್ರೆಸ್ ಏನಾದರೂ ವಿಪಕ್ಷ ಸ್ಥಾನದಲ್ಲಿ ಇದ್ದಿದ್ರೆ ಯಾರೇ ಆಗಿರಲಿ ಸಚಿವ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಅವರನ್ನ ಮಂತ್ರಿಗಿರಿಯಿಂದ ಇಳಿಸದೆ ಇರ್ತಾನೆ ಇರಲಿಲ್ಲ. ಎಲ್ಲೋ ಒಂದು ಕಡೆ BJP ಈ ಒಂದು ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಅಷ್ಟು ತಟ್ತಾ ಇಲ್ಲ ಅನ್ಸುತ್ತೆ. ಅದ್ರ ಜೊತೆಗೆ ನೋಡಿ, ಅವರಿಗೆ ಉನ್ನತ ಹುದ್ದೆ ಕೂಡ ನೀಡಿರುವಂತದ್ದು ಮೊನ್ನೆ DK ಶಿವಕುಮಾರ್ ಅವರು. ಇವೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ BJP ಇನ್ನೂ ಹಿಂದೇಟ್ ಆಗ್ತಾ ಇದೆಯಾ ಕಾಂಗ್ರೆಸ್ ನಾಯಕರನ್ನ ಕಟ್ಟಿ ಹಾಕೋದಕ್ಕೆ ಅನ್ನೋದು ಕೂಡ. ಬಟ್ ಈಗಾಗ್ಲೇ ಸಿಟಿ ರವಿನೂ ಕೂಡ ಒಂದು ಫೋಟೋನ ಇತ್ತೀಚೆಗೆ ರಿಲೀಸ್ ಮಾಡ್ತಾರೆ. ಅಲ್ಲಿ ಏನು ನೆಕ್ಕಂಟಿ ನಾಗರಾಜ್ ಜೊತೆ ಇರುವಂತ ಫೋಟೋ, ಇವೆಲ್ಲವನ್ನ DK ಶಿವಕುಮಾರ್ ಅವ್ರ ಜೊತೆ ಇರುವಂತ ಫೋಟೋ ಕೂಡ ಒಂದು ರಿಲೀಸ್ ಆಗುತ್ತೆ. ಅಂದ್ರೆ ಸರ್ಕಾರದ್ದು ಕೂಡ ಇದ್ರಲ್ಲಿ ಏನಾದ್ರೂ ಇತ್ತ ಪಾಲು ಈ ರೀತಿಯಾಗಿ ವಿಪಕ್ಷಗಳು ಅದನ್ನ ಅಲ್ಲಿ ಏನು ವಿಚಾರಣೆ ಮಾಡಿ ನೋಡುತ್ತೆ. ಸೊ ಇಷ್ಟೆಲ್ಲ ಬೆಳವಣಿಗೆ ಆದ್ರೂ ಕೂಡ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮಾತ್ರ ಇದುವರೆಗೂ ಯಾವುದೇ ರೀತಿಯಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ. ಅದು ಕೊಡೋದು ಕೂಡ ಅಷ್ಟರ ಮಟ್ಟಿಗೆ ಇದು ಸಕ್ಸಸ್ಫುಲ್ ಆಗುತ್ತಾ BJPಯ ಒಂದು ಹೋರಾಟ ಅಂತ ನೋಡಿದ್ರೆ ಅದ್ರ ಚಾನ್ಸಸ್ಗಳು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಸದನದಲ್ಲೂ ಕೂಡ ಬರೀ ಇದೇ ಚರ್ಚೆ ಆಗ್ಬಿಟ್ಟಿದೆ, ಬೇರೆ ಯಾವ್ದು ಕೂಡ ಇದೇ ಚರ್ಚೆ ಬೇರೆದಕ್ಕೂ ಅವಕಾಶ ಇದೆ. ಆದ್ರೆ ರಾಜೀನಾಮೆ ಪಡೆಯೋದ್ರಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ.